ದೇಶದ ಮಾನ್ಯ ಪ್ರಧಾನಿಗಳು ಕಳೆದ ಕೆಲ ತಿಂಗಳ ಹಿಂದೆ ಮೆಲೋಡಿ ಚಾಕ್ಲೇಟ್ ಕೊಟ್ಟು ಪಾಪ್ಯುಲರ್ ಆದರು. ನಾನಿವಾಗ ಪ್ರಧಾನಿ ಮೋದಿ ಅವರಿಗೆ ಈ ದೇಶದ ಯುವಕರ ಪರವಾಗಿ ಮೆಂಟೋಸ್ ಕಳಿಸೋಣ ಅಂತಿದ್ದೀನಿ. ಯಾಕೆ ಅಂದ್ರೆ ಮೆಂಟೋಸ್ ತಿಂದ ಮೇಲೆ ಆದ್ರೂ ದಿಮಾಕ್ಕಿ ಬತ್ತಿ ಜಲಾದೆ ಅನ್ನೋದಾದ್ರೂ ಅವ್ರು ರಿಯಲೈಸ್ ಆಗ್ತಾರೇನೋ ಅಂತ. ಸೊ ಈ ದೇಶದ ಪ್ರಧಾನಿಗಳಿಗೆ ಯಾಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳಕ್ಕಾಗ್ತಿಲ್ಲ? ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಆಯಿತು. ನಮ್ಮ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಮೇಡಮ್ನ ಅರೆಸ್ಟ್ ಮಾಡಿದ್ರಿ. ನಮ್ಮ ಕಾರ್ಯಕರ್ತರನ್ನ ಬಂಧಿಸಿದ್ರಿ. ಯಾಕೆ ಇಷ್ಟು ಡಿಕ್ಟೇಟರ್ಶಿಪ್ ಬಂದ್ಬಿಡ್ತು ನಿಮಗೆ? ಸರ್, 56 ಎದೆ ಇಂಚಲ್ಲಿ ಒಂದೇ ಒಂದು ಇಂಚಲ್ಲಿ ಈ ದೇಶದ ವಿದ್ಯಾರ್ಥಿಗಳ ಯುವಕರ ಬಗ್ಗೆ ತಮ್ಮ ಕಾಳಜಿ ಇಲ್ವಾ? ಒಬ್ಬ ಧರ್ಮೇಂದ್ರ ಪ್ರಧಾನ್ 20 ಜನ ಸಾವಿಗೆ ಕಾರಣವಾದ ಒಬ್ಬ ಧರ್ಮೇಂದ್ರ ಪ್ರಧಾನ್ ನಿಮಗೆ ಮುಖ್ಯ ಆದ್ರ? ನೀಟ್ ಪೇಪರ್ ಲೀಕ್ ಆಗಿದ್ದು ಎಲ್ಲಿಂದ ಸರ್? NTA ಆಫೀಸಿಂದ. ಪೇಪರ್ ಸೆಟ್ ಮಾಡೋ ಟೀಮ್ ಡಿಸೈಡ್ ಮಾಡಿದ್ಯಾರು ಸರ್? ನೀವು. ಪೇಪರ್ ಲೀಕ್ ಆಗಿದ್ದು ಎಲ್ಲಿಂದ ಸರ್? NTA ಆಫೀಸಿಂದ. ಅದ್ರ ಕಂಟ್ರೋಲ್ ಯಾರ ಕೈಯಲ್ಲಿದೆ ಸರ್? ನಿಮ್ ಕೈಯಲ್ಲಿದೆ. ಇನ್ನೊಂದು ಹೇಳ್ತೀನಿ ಸರ್, ಮೊದಲನೇ ಸಲ ನೀಟ್ ನಡೆದಾಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ 580, 600 ಬಂದಿತ್ತು. ರೀನೀಟ್ ಪೇಪರ್ ಟಫ್ ಮಾಡಿದ್ರು. 500 ಬಂದಿದೆ, 450 ಬಂದಿದೆ, 580 ಬಂದಿದೆ. ಆ ಮಕ್ಕಳು, ಆ ಪೇರೆಂಟ್ಸ್ ಸಫರ್ ಆಗ್ತಿದ್ದಾರೆ. ಮೊದಲನೇ ಸಲ ಸೀಟ್ ಆಗ್ತೀವಿ ಅಂತ ನಂಬಿಕೆ ಇರೋ ವಿದ್ಯಾರ್ಥಿಗಳಿಗೆ ಎರಡನೇ ಪೇಪರ್ ಅಲ್ಲಿ ಸೀಟ್ ಆಗ್ತಿಲ್ಲ. ಹಿಂಗೆ ಲಕ್ಷಾಂತರ ಜನ ಸಫರ್ ಆಗ್ತಾರೆ. ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರೇ ನೇರ ಹೊಣೆ. ಅವ್ರು ರಾಜೀನಾಮೆ ತಗೊಳಕ್ಕೇನು? ನೋಡಿ, ಜೆನ್ಸಿಗಳು ಮೋದಿ ಅವರೇ ನಿಮ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ನಮ್ಮ ಸ್ವಾಭಿಮಾನವನ್ನ ನೀವು ಕೆಣಕ್ತಾ ಇದ್ದೀರಾ. ಇವತ್ತು ಪಕ್ಷಾತೀತವಾಗಿ ಸರ್, ನೀವು 2014 ಪ್ರಧಾನಮಂತ್ರಿಗೆ ಕ್ಲೈಮ್ ಮಾಡಿದಾಗ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ ಬಗ್ಗೆ ಒಂದು ನರೇಟಿವ್ ಸೆಟ್ ಆಯ್ತಲ್ಲ ಸರ್. ನಿಮ್ಮ ಅಂಧ ಭಕ್ತರು, ಅವರು ಫ್ಯಾಮಿಲಿ ಮಕ್ಕಳು ಕೂಡ ಸಫರ್ ಆಗಿದ್ದಾರೆ ಸರ್. ನಿಮ್ಮ ಅಂಧ ಭಕ್ತರು ಅವರು ಸಫರ್ ಆಗಿದ್ದಾರೆ ಸರ್. ಏನು ಮೋದಿ ಅವ್ರ ಬಗ್ಗೆ ಪುಂಖಾನುಪುಂಖವಾಗಿ ಆ ರೀಲ್ ಬಿಡ್ತಕ್ಕಂತ ಚಕ್ರವರ್ತಿ, ತೇಜಸ್ವಿ ಸೂರ್ಯ ಅಡ್ರೆಸ್ ಇಲ್ಲ ಅಲ್ಲ ಗುರು? ನೀವು ಅಡ್ರೆಸ್ಸೇ ಇಲ್ಲ. ಏನ್ ಮಾಡೋದು? ತೇಜಸ್ವಿ ಸೂರ್ಯ ಅವ್ರ ಅಡ್ರೆಸ್ ಇಲ್ಲ. ಕಾಳಜಿ ಇಲ್ವಾ ಸರ್ ನಿಮಗೆ? ತೇಜಸ್ವಿ ಸೂರ್ಯ ಅವರೇ, ಕಾಮನ್ ಸೆನ್ಸ್ ಇಲ್ವಾ? ನೀವು MP ರೀ. 20 ಜನ ವಿದ್ಯಾರ್ಥಿಗಳು ಸತ್ತೋಗಿದಾರ್ರಿ. ರಾಜ್ಯದ ಅನೇಕ ಮಕ್ಕಳು ನೀಟಿಂದ ಸಫರ್ ಆಗಿದಾರ್ರಿ. ಯಾಕ್ರಿ ಬಾಯಿ ಮುಚ್ಕೊಂಡಿದ್ದೀರಾ? ಕ್ಲೋಸ್ಡ್ ಮೀಟಿಂಗ್ ಅಲ್ಲಿ ದೇಶದ ಪ್ರಧಾನಿಗಳು ಹೇಳ್ತಾರಂತೆ, ಪೇಪರ್ ಲೀಕು ಎಲ್ಲರ ರೆಸ್ಪಾನ್ಸಿಬಿಲಿಟಿ. ಏನ್ ಸರ್, ಎಲ್ಲ NTA ಆಫೀಸ್ಗೆ ಹೋಗಿ ಪೇಪರ್ ಎತ್ತಾಕೊಂಡ್ ಬಂದಿದ್ರು. ಎಲ್ಲರನ್ನೂ ಜವಾಬ್ದಾರಿ ಮಾಡಕ್ಕೆ. ನಿಮಗೆ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಮೋದಿ ಅವರ ಚರಿಷ್ಮಾ ಕಡಿಮೆ ಆಯ್ತು. ಮೋದಿ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ಬಿಜೆಪಿ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ಅಶೋಕಣ್ಣ, ನೀಟ್ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಿದ್ರೆ ನೀನೇನಣ್ಣ ನಮ್ಮ ಪಾರ್ಟಿ ಮೇಲೆ ಸ್ಟ್ರೈಕ್ ಮಾಡ್ತೀಯಾ? ಮೊಟ್ಟೆ ಹೊಡಿತೀರಣ್ಣ ನೀವು. ನೀವು ಫಸ್ಟ್ ಮೊಟ್ಟೆ ಹೊಡೆದಿದ್ದು ನಮ್ಮ ಕಾರ್ಯಕರ್ತರ ಮೇಲೆ. ಸರ್, ಬಿಜೆಪಿ ಅವ್ರ ಸಂಸ್ಕೃತಿ ಚಪ್ಪಲಿ ಬಿಸಾಕೋದು. ಆ ಚಪ್ಪಲಿ ಬಿಸಾಕೋ ಸಂಸ್ಕೃತಿ ನಮ್ಮ ಮೇಲೆ ತೋರಿಸಿದರೆ. ದಾವಣಗೆರೆಯಲ್ಲಿ ಚಪ್ಪಲಿ ಬಿಸಾಕಿದ್ರು, ಚಿಕ್ಕಬಳ್ಳಾಪುರಕ್ಕೆ ಬಂದು ಚಪ್ಪಲಿ ಬಿಸಾಕಿದ್ರು, ಪರ್ಕೆ ಬಿಸಾಕಿದ್ರು, ಮೊಟ್ಟೆ ಬಿಸಾಕಿದ್ರು. ಅಶೋಕಣ್ಣ, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಣ. ಎಲ್ಲದರಲ್ಲೂ ರಾಜಕೀಯನ. ಆ ಛಲವಾದಿ ನಾರಾಯಣ ಸ್ವಾಮಿಗೆ ಏನಾಗಿದೆ ಸರ್? ಕೋತಿ ತರ ಆಡ್ತೀರಲ್ಲ ಸರ್ ನೀವು, ವಿರೋಧ ಪಕ್ಷದ ನಾಯಕರು. ನಾನು ಅಶೋಕಣ್ಣನ ಛಲವಾದಿನ ಹೇಳ್ತೀನಿ ಸರ್. ವಿದ್ಯಾರ್ಥಿಗಳ ಭವಿಷ್ಯ ಇದು. ಅದ್ರಲ್ಲಿ ನಾಳೆ ನಿಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು, ನಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು. ನಾಳೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು 10th PUC ಓದ್ತಿದ್ರೆ ಅವರು ನೀಟ್ ಬರೀತಾರೆ. ಇದ್ರಲ್ಲಿ ಯಾಕೆ ಸರ್ ರಾಜಕೀಯ ಮಾಡ್ತೀರಾ? ಅಶೋಕಣ್ಣ, ಈ ರಾಜ್ಯದ ಜನ ಮೊಟ್ಟೆ ಹೊಡಿತಾರೆ ನಿಮಗೆ. ಛಲವಾದಿ ನಾರಾಯಣ ಸ್ವಾಮಣ್ಣ, ಈ ರಾಜ್ಯದ ಜನ ಮೊಟ್ಟೆ ಹೊಡಿತಾರೆ ನಿಮಗೆ. ಫಸ್ಟ್ ಮೊಟ್ಟೆ ಹೊಡೆಯೋ ಸಂಸ್ಕೃತಿನ ಬಿಜೆಪಿ ಅವ್ರು ನಿಲ್ಲಿಸಬೇಕು. ಚಪ್ಪಲಿ ಬಿಸಾಕೋ ಸಂಸ್ಕೃತಿನ ಬಿಜೆಪಿ ಅವ್ರು ನಿಲ್ಲಿಸಬೇಕು. ಪರ್ಕೆ ತೋರಿಸೋ ಸಂಸ್ಕೃತಿನ ಬಿಜೆಪಿ ಅವರು ಬಿಸ್ಬೇಕು. ನೀವೇನಾದ್ರೂ ಪದೇ ಪದೇ ಬಿಜೆಪಿ ಅವರು ಚಪ್ಪಲಿ ಪರ್ಕೆ ಅಂತ ಹೊಡಿಸಿದ್ರೆ ರಾಜ್ಯದ ಜನ ನಮ್ಮನ್ನ ಅದೇ ಪರ್ಕೆಯಲ್ಲಿ ಗುಡಿಸ್ಬಿಡ್ತಾರೆ. ಬಿಜೆಪಿಗೆ ದೇಶಾದ್ಯಂತ ಮೊಟ್ಟೆ ಬಿಸಾಕ್ತಾರೆ, ನೋಡ್ತಾ ಇರಿ. ಮೋದಿ ಅವರು ಅವ್ರ ಚರಿಷ್ಮಾನ ಕಳ್ಕೊಂಡು ಒಬ್ಬ ವ್ಯಕ್ತಿಗೋಸ್ಕರ ದೇಶದ ಭವಿಷ್ಯವನ್ನ ಹಾಳು ಮಾಡ್ತಿದ್ದಾರೆ. ನಾನು ಡೆಲ್ಲಿಯಲ್ಲಿ ನಡೀತಾ ಇರೋ ಘಟನೆ ಏನಿದೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ನ ನಾನು ಖಂಡಿಸ್ತಾ ಇದ್ದೀನಿ. ನಾಲಾಯಕಗಳು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದರೆ, ಛಲವಾದಿ ನಾರಾಯಣ ಸ್ವಾಮಿ ಅಂತಹ ನಾಲಾಯಕು, R ಅಶೋಕ್ ಅಂತ ನಾಲಾಯಕಗಳು ವಿರೋಧ ಪಕ್ಷದಲ್ಲಿ ಕುತ್ಕೊಂಡ್ರೆ ಹಿಂಗೆ ಆಗೋದು ರಾಜ್ಯ. ನೀಟ್ ಬಗ್ಗೆ ಪ್ರಶ್ನೆ ಮಾಡಕ್ ದಮ್ ಇದೆಯನ್ರಿ ನಿಮಗೆ? ಪ್ರಹ್ಲಾದ್ ಜೋಶಿ ಅವರು ಏನ್ ಮಾಡ್ತಿದ್ದೀರಾ ನೀವು? ಬಾಯಿ ಬಡ್ಕೊಂತೀರಾ? ಶೋಭಕ್ಕ, ಯಾಕಕ್ಕ ಸೈಲೆಂಟ್ ಆಗಿದೆಯಾ? 20 ಜನ ಸತ್ತೋಗಿದ್ದಾರೆ ಶೋಭಕ್ಕ. ಬಾಯಿ ತೆಗಿ ಶೋಭಕ್ಕ.
ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ವಿಡಿಯೋ ಹಾಕ್ತೀರಾ? ನಿಮ್ಮ ಮಕ್ಕಳು ಮೊಮ್ಮಕ್ಕಳೇನಾ? ಬೇರೆಯವ್ರ ಮಕ್ಕಳಿಗೆ ಫ್ಯೂಚರ್ ಇಲ್ವಾ ಸರ್? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಶೋಭಕ್ ಅವರೇ, ರಾಘವೇಂದ್ರಣ್ಣ, ಶಿವಮೊಗ್ಗನ ರೂಲ್ ಮಾಡ್ತಿದ್ದೀರಲ್ಲ, ಎಲ್ಲಿದ್ಯಾ ರಾಘವೇಂದ್ರಣ್ಣ? ವಿಜೇಂದ್ರಣ್ಣ, ಎಲ್ರ ಮಕ್ಕಳು ಚೋಟಾ ಸಿಗ್ನೇಚರ್ ಹಾಕಿ ಆಸ್ತಿ ಮಾಡಕ್ಕಾಗಲ್ಲ ಅಣ್ಣ, ಓದ್ಕೊಳ್ಳೇಬೇಕು ವಿಜೇಂದ್ರ. ನಮ್ಮ ತುಂಬಾ 6 ಅಡಿಯ ಕಟ್ಔಟ್ ರವಿಕುಮಾರಣ್ಣ, ಎಲ್ಲಿದ್ದೀರಾ? ಬಾಯಿ ಬಿಚ್ಚಿ. ಬಿಜೆಪಿಯವರು ನೀಟ್ ಬಗ್ಗೆ ಮಾತಾಡಿ, ನಿಮಗೆ ಯೋಗ್ಯತೆ ಇದ್ರೆ ಮಾತಾಡಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಆರ್ ಅಶೋಕಣ್ಣ, ಛಲವಾದಿ ನಾರಾಯಣ ಸೋಮಣ್ಣನ ನೀಟ್ ವಿಚಾರದ ಬಗ್ಗೆ ನಾನು ಡಿಬೇಟ್ಗೆ ಆಹ್ವಾನಿಸ್ತಾ ಇದ್ದೀನಿ. ನೀಟ್ ವಿದ್ಯಾರ್ಥಿ ನೋಡಿ, ರಾಜ್ಯದ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ. ಮೋದಿ ಅವರ ಅಪಾಯಿಂಟ್ಮೆಂಟ್ ನಮಗಂತೂ ಸಿಗಲ್ಲ, ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ನಮಗಂತೂ ಸಿಗಲ್ಲ. ಅಶೋಕಣ್ಣ, ನೀಟ್ ವಿದ್ಯಾರ್ಥಿಗಳ ಬಾಧೆಯನ್ನ ನಾನು ನಿಮಗೆ ಹೇಳ್ತೀನಿ, ನೀವು ಎತ್ಕೊಂಡೋಗಿ ಜೀ ಉಜೂರ್ ಅಂತ ಹೇಳಿ ಬಂದ್ಬಿಡಿ. ಇವತ್ತು ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇವ್ರು ಫಾಸ್ಟ್ ಟ್ರ್ಯಾಕ್ ಕೊಡೋದು ಯಾರು? ಅರೆಸ್ಟ್ ಆಗಿರೋರು 4-5 ಜನಕ್ಕೆ ಕೋರ್ಟ್. ಇವ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ರೆ 6 ತಿಂಗಳಿಗೆ ಬೀಳೋ ಶಿಕ್ಷೆ 3 ತಿಂಗಳಿಗೆ ಬೀಳುತ್ತೆ. ಪ್ರಶ್ನೆ ಅದಲ್ಲ. ಇನ್ನು ಮುಂದೆ ನಡೆಯೋ ನೀಟ್ ಪರೀಕ್ಷೆ ನೀವ್ ಹೆಂಗ್ ನಡೆಸ್ತೀರಾ? 20 ಜನ ಮಕ್ಕಳು ಸತ್ತೋಗಿದ್ದಾರೆ, ಆ ಕುಟುಂಬಕ್ಕೆ ದಾರಿ ಯಾರು? ಮೋದಿ ಅವ್ರೇನ್ರಿ ಅರೆಸ್ಟ್ ಆಗಿರೋರು ಜಸ್ಟಿಸ್ ಕೊಡೋದು? ಕೋರ್ಟ್ ಕೊಡುತ್ತೆ. ಮೋದಿ ಅವ್ರು ಟ್ವೀಟ್ ಮಾಡೇ ಕೊಡಿಸ್ಬೇಕಾ ಏನು? ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಿದೆ. ನಾನು ಹೇಳ್ತಾ ಇರೋದು, 20 ಜನ ಸತ್ತೋಗಿದಾರಲ್ಲ, ಆ ಮಕ್ಕಳ ಫ್ಯಾಮಿಲಿಗೆ ತಾವೇನ್ ಮಾಡ್ತೀರಾ? ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಯಾವಾಗ ಕೊಡ್ತೀರಾ? ಮುಂದಿನ ವರ್ಷದಿಂದ ನೀವು ನೀಟ್ ಪರೀಕ್ಷೆ ಹೆಂಗ್ ನಡೆಸ್ತೀರಾ? ವೆದರ್ ಆನ್ಲೈನಾ ಆಫ್ಲೈನಾ? ಯಾವ ತರ ನಡೆಸ್ತೀರಾ? ಸ್ಪಷ್ಟೀಕರಣ ಕೊಡಿ. ಆ ಧರ್ಮೇಂದ್ರ ಪ್ರಧಾನ್ ಯಾರು ಸರ್ ನಿಮಗೆ ನಾಮಕರಣ ಮಾಡಿದವನು? ಅವ್ರ ಹೆಸರು ಕೊಡಿ ಸರ್, ಅವ್ರನ್ನ ಬೈತೀನಿ ನಾನು. ಧರ್ಮೇಂದ್ರ ಪ್ರಧಾನ್ ಅಲ್ಲಿ ಧರ್ಮ ಅಂತ ಯಾರು ಸರ್ ಇಟ್ಟಿದ್ದು? ನೀವು ಅಧರ್ಮ ಸರ್, ಅಧರ್ಮೇಂದ್ರ ಪ್ರಧಾನ್ ನೀವು. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ರಾಜ್ಯದ ಯುವಕರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಮೆಂಟೋಸ್ ಕಳಿಸ್ಕೊಡ್ತಾ ಇದ್ದೀನಿ. ಅದು ತಿಂದ ಮೇಲೆ ಆದ್ರೂ ದಿಮಾಕ್ಕ ಬತ್ತಿ ಜಲಾದೆ. ಥ್ಯಾಂಕ್ ಯು ಸರ್. ಈಗ ಸಿಎಂ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 50 ದಿನದ ಮೇಲೆ ಆಯ್ತು, ಸಂಪುಟ ಇನ್ನೂ ಇಲ್ಲ. ಇಲ್ಲ ಸರ್, ಸಂಪುಟ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಸಂದರ್ಭ ಬಂದಾಗ ಸಂಪುಟ ವಿಸ್ತರಣೆ ಮಾಡ್ತಾರೆ. ಬಹಳಷ್ಟು ಜನ ಹಿರಿಯರಿದ್ದಾರೆ, ಬಹಳಷ್ಟು ಜನ ಡಿಸರ್ವ್ ಇರೋರು ಇದ್ದಾರೆ. ಅವರೆಲ್ಲರೂ ಅಕಾಮಿಡೇಟ್ ಆಗ್ತಾರೆ ಅಂತ ನಂಬಿಕೆ ಇದೆ ಸರ್. ಯುವಕರಿಗೆ ಕೊಡಬೇಕು ಅನ್ನೋದು ಒಂದು ಚಿಂತನೆ ಆಗ್ತಾ ಇದೆ. ಇಲ್ಲ, ನನ್ನ ಆಸೆ, ತುಂಬಾ ಜನ ಯುವಕರಿದ್ದಾರೆ, ಎಲ್ಲರೂ ತುಂಬಾ ಜನ ಯುವಕರಿದ್ದಾರೆ, ಫಸ್ಟ್ ಟೈಮರ್ಸ್ ಇದ್ದಾರೆ, ಅವರೆಲ್ಲರೂ ಡಿಸರ್ವ್ ಇದ್ದಾರೆ. ಯಾರಿಗಾದ್ರೂ ಕೊಡ್ಲಿ ಅನ್ನೋ ಇದಿದೆ. ಅಲ್ಲ, ನನಗೂ ನೋಡಿ, ಬಯಕೆ ಆಸೆ ಎಲ್ರಿಗೂ ಇರುತ್ತೆ. ಕೊಟ್ಟರು ಸಂತೋಷ, ಕೊಡದೇ ಇದ್ರು ಸಂತೋಷ. ಕೊಟ್ರೆ ಜವಾಬ್ದಾರಿ ಹೆಚ್ಚಾಗಿದೆ ಅನ್ಕೊಂತೀನಿ, ಕೊಡದೇ ಇದ್ರೆ ಇನ್ನೂ ಕಲಿಯೋದಿದೆ ಅಂತ ಭಾವಿಸ್ತೀನಿ. ನನಗೆ ಪಕ್ಷ ಸಿದ್ಧಾಂತ, ನಾನು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ನೋಡಿ, ನಾನು ಡೆಲ್ಲಿಗೆ ಹೋಗಿಲ್ಲ, ನಾನು ಲಾಬಿ ಮಾಡಿಲ್ಲ. ಓಕೆ, ನನಗೊಂದು ನಂಬಿಕೆ ಇದೆ, ಕೊಟ್ರೆ ವೆಲ್ ಅಂಡ್ ಗುಡ್. ಇಲ್ಲ ಅಂದ್ರೆ ಪಕ್ಷ ಸಂಘಟನೆ ಮಾಡ್ತೀನಿ. ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ನಾನು KPCC ಕಾಂಗ್ರೆಸ್ ಐಡಿಯಾಲಜಿ ನಂಬ್ಕೊಂಡ್ ಬಂದವನು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡ್ಸಕ್ಕೂ ರೆಡಿ. ಜೈ ಕಾಂಗ್ರೆಸ್. ಥ್ಯಾಂಕ್ ಯು ಸರ್.